ನಮಸ್ಕಾರ ಎಲ್ಲರಿಗೂ. ನವೆಂಬರ್ 10, 2025 ದೇಶದ ಒಂದು ಕರಾಳ ದಿನನೇ ಅಂತ ಹೇಳ್ಬೋದು. ಏನಾಯ್ತು ಅವತ್ತಿನ ದಿನ ಅಂತ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಅವತ್ತಿನ ದಿನ ಏನಾಯ್ತಂದ್ರೆ, ಸುಮಾರು ಮಂಡೇ ಅವತ್ತು ಸಂಜೆ ಏನಾಗಿದೆ ಅಂದರೆ, ಒಂದು ಹ್ಯುಂಡೈ i20 ಕಾರು ಒಂದು ಪಾರ್ಕಿಂಗಲ್ಲಿ ನಿಂತಿರುತ್ತೆ. ಇಲ್ಲಿ ರೆಡ್ ಫೋರ್ಟ್ ಹತ್ರ ಒಂದು ಪಾರ್ಕಿಂಗ್ ಸ್ಟೇಜ್ ಇರುತ್ತೆ. ಸೊ ಅಲ್ಲಿಂದ ಆ ಕಾರ್ ಏನಾಗುತ್ತೆ ಅಂದರೆ ಮೂವ್ ಆಗುತ್ತೆ. ಈ ಕಾರ್ ಎಲ್ಲಿಗೆ ಬಂದು ನಿಲ್ತ್ಕೊಳುತ್ತೆ ಅಂದರೆ, ಈ ಗೇಟ್ ನಂಬರ್ 1 ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್, ಇದು ರೆಡ್ ಫೋರ್ಟ್ ಇಂದ 2 ಕಿಲೋಮೀಟರ್ ದೂರ ಇದೆ. ಸೊ ಅಲ್ಲಿರೋ ಒಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ. ಸೊ ರೆಡ್ ಟ್ರಾಫಿಕ್ ಸ್ಲೋಲಿ ಆಗಿ ಆ ಕಾರ್ ಬಂದ್ಬಿಟ್ಟು ಸ್ಲೋಲಿ ಆಗಿ ಮೂವ್ ಆಗಿ ಸೊ ಅಲ್ಲಿ ನಿಲ್ಲುತ್ತೆ. ಏನು ಆಲ್ಮೋಸ್ಟ್ ಎಲ್ಲರೂ ಏನು ಅನ್ಕೊಂಡಿರ್ತಾರೆ, ಆಲ್ಮೋಸ್ಟ್ ಯಾರಿಗೂ ಗೊತ್ತಿರುತ್ತೆ ರೀ ಇನ್ಸಿಡೆಂಟ್ ಆಗಿರುತ್ತೆ. ಸೊ ಜನ ಏನು ಮಾಡಿರ್ತಾರೆ ಅಂದರೆ, ತಮ್ಮ ಪಾಡಿಗೆ ಆರಾಮ ಎಲ್ಲ ಟ್ರಾಫಿಕ್ ಲೈಟಲ್ಲಿ ನಿಂತಿರ್ತಾರೆ. ಈ ಕಾರು ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಆಗಿದ್ದ ತೀವ್ರತೆ ಎಷ್ಟಿರುತ್ತೆ ಅಂದರೆ, 2 ಕಿಲೋಮೀಟರ್ವರೆಗೂ ಇದ್ರ ತೀವ್ರತೆ ವೈಬ್ರೇಷನ್ಸ್ ಇರುತ್ತಲ್ಲ ಬ್ಲಾಸ್ಟ್ ಆದಾಗ, 2 ಕಿಲೋಮೀಟರ್ವರೆಗೂ ಸ್ಪ್ರೆಡ್ ಆಗಿದೆ ಅಂದರೆ ಈ ವಿಡಿಯೋ ನೋಡಿ ಅಲ್ಲಿ ನೋಡಿ, ಆ ಬ್ಲಾಸ್ಟ್ ಆಗಿದ ತಕ್ಷಣ ಜನ ಹೆಂಗೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅಷ್ಟೊಂದು ತೀವ್ರತೆ ಪಡ್ಕೊಂಡೈತಂತೆ ಈ ಬ್ಲಾಸ್ಟ್. ಆಮೇಲೆ ಇನ್ನೊಂದೇನೆಂದರೆ, ಆ 2 ಕಿಲೋಮೀಟರ್ ದೂರದಲ್ಲಿರೋ ಆ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಸೊ ಅಲ್ಲಿ ಗೇಟ್ನಲ್ಲಿ ಗ್ಲಾಸಸ್ ಕೂಡ ಹಾಕಿರ್ತಾರಂತೆ. ಸೊ ಅವು ಕೂಡ ಪುಡಿ ಆಗಿದೆ ಅಂದರೆ ನೀವು ತಿಳ್ಕೊಳ್ಳಿ ಅದ್ರದ್ದು ಎಕ್ಸ್ಪ್ಲೋಸಿವ್ ಎಷ್ಟು ಭಯಾನಕವಾಗಿರುತ್ತೆ. ಸೊ ಅಲ್ಲಿದ್ದವ್ರು ಎಷ್ಟು ಭಯ ಪಟ್ಟಿರ್ಕೋಬಾರ್ದು ಅಂತ. ಆಮೇಲೆ ಈ ಬ್ಲಾಸ್ಟ್ನಲ್ಲಿ 6 ಕಾರು ಮತ್ತು 3 ಆಟೋ ರಿಕ್ಷಾ ಕೂಡ ಅಲ್ಲೇ ಸಡನ್ಲಿ ಬರ್ನ್ ಆಗಿದೆ ಅಂತೆ. ಸುಮಾರು ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ 13 ಜನ ಏನೋ ಸತ್ತೋಗಿದಾರಂತೆ, 20 ಮಂದಿ ಗಾಯಾಳುಗಳಾಗಿದ್ದಾರೆ. ಸೊ ಅಲ್ಲಿನ ಜನ ಕೂಡ ಮಾನವೀಯತೆ ಮೆರೆದಿದ್ದಾರೆ. ಅಷ್ಟೆಲ್ಲ ಬ್ಲಾಸ್ಟ್ ಆದರೂ ಹೆದರದೆ ಪಾಪ ಜನಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿರೋ ನಿಯರ್ ಹಾಸ್ಪಿಟಲ್, ಲೋಕನಾಯಕ ಹಾಸ್ಪಿಟಲ್ಗೆ ಹೋಗಿ ಪಾಪ ಎಲ್ಲರನ್ನೂ ಅಡ್ಮಿಟ್ ಮಾಡಿದಾರಂತೆ. ಸೊ ಬಿಕಾಸ್ ಪೊಲೀಸು ಮತ್ತು ಆ್ಯಂಬುಲೆನ್ಸ್ ಬರೋದು 15 ಮಿನಿಟ್ಸ್ ಲೇಟ್ ಆಗಿದೆ ಅಂತೆ. ಸೊ ಅವರೆಲ್ಲ ಬಂದುಬಿಟ್ಟಿದ್ದು 7 ಗಂಟೆ 15 ನಿಮಿಷಕ್ಕೇನೋ ಬಂದಿದ್ರಂತೆ ಬ್ಲಾಸ್ಟ್ ಆದಮೇಲೆ. ಸೊ ಇದೆಲ್ಲ ನೋಡಿದ್ಮೇಲೆ ಗೌರ್ಮೆಂಟ್ ಪಾಪ ಒಂದು ಡಿಸಿಷನಿಗೆ ಬಂದಿದೆ ಅಂತೆ. ಸೊ ಯಾರ್ಯಾರು ಸತ್ತೋಗಿರೋಲ್ಲ, ಸೊ ಅವ್ರ ವಿಕ್ಟಿಮ್ಸ್ ಫ್ಯಾಮಿಲಿಗೆಲ್ಲ ಪ್ರತಿಯೊಬ್ಬರಿಗೂ 20 ಲ್ಯಾಕ್ ಅನೌನ್ಸ್ ಮಾಡಿದಾರಂತೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಬೇಜಾರು ಅನಿಸುತ್ತೆ. ಅಲ್ಲ ರೀ, 13 ಜನ ಅಮಾಯಕ ಬಲಿ, ಇನ್ನೂ ಎಷ್ಟು ಇನ್ಸಿಡೆಂಟ್ ನೋಡಬೇಕು ನಮ್ಮ ದೇಶದಲ್ಲಿ ಅನ್ನೋದು ಒಂಥರ ಮೈಂಡಿಗೆ ಎಫೆಕ್ಟ್ ಅನಿಸುತ್ತೆ ಇದನ್ನೆಲ್ಲ ನೋಡಿದ್ಮೇಲೆ. ಅದು ಎಲ್ಲಿ ಆಗಿರೋದು, ನಮ್ಮ ದೇಶದ ರಾಜಧಾನಿ ದಿಲ್ಲಿಯಲ್ಲಿ. ಸೊ ಇವಾಗ ನೆಕ್ಸ್ಟ್ ಈ ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಇನ್ವೆಸ್ಟಿಗೇಷನ್ ಯಾರಿಗೆ ಕೊಟ್ಟಿದ್ದಾರೆ, ಸೊ ಏನೇನು ಅಪ್ಡೇಟ್ಸು ಎಲ್ಲ ನೋಡೋಣ ಬನ್ನಿ. ನಮ್ಮ ದೇಶದಲ್ಲಿ ಒಂದು ಕಾನೂನು ಇದೆ, ಒಂದು ಆ್ಯಕ್ಟ್ ಇದೆ, UAPA. ಏನಿದು UAPA ಅಂದರೆ, ಇದು ಒಂದು ಆ್ಯಕ್ಟು. ಇದು ಏನಕ್ಕೆ ತಗೋತಾರೆ ಅಂದರೆ, ಈಗ ದೇಶದಲ್ಲಿ ಯಾವುದೋ ಆ್ಯಂಟಿ ಟೆರರಿಸಮ್ ಅಥವಾ ಟೆರರಿಸಮ್ ಅಟ್ಯಾಕ್ ಆದರೆ ಆ ಆ್ಯಕ್ಟಲ್ಲಿ ಈ ಕೇಸ್ನ ರಿಜಿಸ್ಟ್ರೇಷನ್ ಮಾಡ್ತಾರೆ. ಸೊ ಇವಾಗ ಆ ಕೇಸ್ ಕೂಡ ಈ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಇವಾಗ ಇದನ್ನು ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ NIA ಅಂದರೆ ಏನಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ. ಸೊ ಇದು ದೇಶದಲ್ಲೇ ಒಂದು ದೊಡ್ಡ ಏಜೆನ್ಸಿ. ಸೊ ಇವಾಗ ಅವರು ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಆ ಸ್ಥಳಕ್ಕೆ ಎಲ್ಲ ಫಾರೆನ್ಸಿಕ್ ಟೀಮ್ ಬಂದಿದೆ ಅಂತೆ, ಆಂಬ್ಯುಲೆನ್ಸ್ ಕೂಡ ಬಂದಿದೆ ಅಂತೆ. ಸೊ ಆ ಬ್ಲಾಸ್ಟ್ ಎಷ್ಟು ಎಕ್ಸ್ಪ್ಲೋಸ್ ಆಗಿದೆ ಅಂದರೆ, ಸುಮಾರು 150 ಮೀಟರ್ ದೂರ ಹೋಗಿ ಆ ಕಾರ್ ಪಾರ್ಟ್ಸ್ ಕೂಡ ಎಲ್ಲ ಬಿದ್ದಿದೆ ಅಂತೆ. ಸೊ ಅದು ಇವಾಗ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇದರಿಂದ ಯಾರಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಇವಾಗ ಆ ಸ್ಥಳಕ್ಕೆ ಭೇಟಿಯಾಗಿ ಅಲ್ಲಿ ಯಾರ್ಯಾರು ತೀವ್ರತೆ ಆಗಿತ್ತಲ್ಲ, ಇಂಜೂರ್ಡ್ ಆಗಿದ್ರು, ಸೊ ಅವರೆಲ್ಲ ಮಾತಾಡ್ಸ್ಕೊಂಡು ಆಮೇಲೆ ಬ್ಲಾಸ್ಟ್ ಆಗಿದ್ದ ಪ್ಲೇಸ್ಗೆ ಹೋಗಿ ಎಲ್ಲ ನೋಡ್ಕೊಂಡ್ಬಂದು ನೆಕ್ಸ್ಟ್ ಡೇ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅವರು ಕೂಡ ಒಂದು ಮಾತು ಹೇಳೋರಂದ್ರೆ, ಇದರಿಂದ ಯಾರಿದ್ದಾರೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ, ಬಟ್ ಇದರಿಂದ ಯಾರೇ ಇದ್ರು ಅವ್ರನ್ನ ಕಠಿಣ ಕ್ರಮ ತಗೊತೀನಿ ಎಂದು ಅದನ್ನಂತೂ ಖಚಿತಪಡಿಸಿದ್ದಾರೆ. ಸೊ ಇವಾಗ ಇದರಿಂದ ಯಾರಿದ್ದಾರೆ ಅನ್ನೋದು ಇವಾಗ ಹೇಳ್ಕೊಡ್ತೀನಿ ಬನ್ನಿ. ಇದನ್ನು ನೀವು ಕೇಳಿಬಿಟ್ರೆ ನಿಮಗೆ ಒಂಥರ ಸೈಕ್ ಆಗ್ತೀರಾ. ಯಾರಂದ್ರೆ, ನಿಮ್ಗೆ ಗೊತ್ತಿರುತ್ತೆ, ಅವತ್ತಿನ ದಿನನೇ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು 2 ಪ್ರೈಮ್ ಸಸ್ಪೆಕ್ಟ್ನ ಅರೆಸ್ಟ್ ಮಾಡಿರ್ತಾರೆ. ಅವ್ರ ಹತ್ರ ಕೂಡ ಅದೇನೋ ಅಮೋನಿಯಂ ನೈಟ್ರೇಟ್ ಕೂಡ ಸಿಕ್ಕಿರುತ್ತಂತೆ. ಇದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು, ಹೇಳ್ತೀನಿ. ಇವಾಗ ನಿಮಗೆ ಒಂದು ಹೆಸರು ಕೇಳ್ತಿರ್ಬೋದು ಎಲ್ಲ ಕಡೆ, ಉಮರ್ ನಬಿ. ಯಾರು ಈ ಉಮರ್ ನಬಿ? ಈ ಉಮರ್ ನಬಿ ಅನ್ನೋನು ಬಂದ್ಬಿಟ್ಟು ಮೂಲತಃ ಪುಲ್ವಾಮ್ ಜಮ್ಮು ಕಾಶ್ಮೀರ ಪುಲ್ವಾಮಾ ಊರ್ನವನು. ಸೊ ಇವನೇನೋ ಈ ಡೆಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ಇವನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಕೇಳ್ಬರ್ತಿದೆ. ಅದು CCTV ಕೂಡ ಕ್ಯಾಪ್ಚರ್ ಆಗಿದೆ. ಹೇಗಂದ್ರೆ, ಸೊ ಅವತ್ತಿನ ದಿನ ಏನಾಗಿದೆ ಅಂದರೆ, ಡೆಲ್ಲಿ ಬ್ಲಾಸ್ಟ್ ನಡೀತಲ್ಲ ಅವತ್ತಿನ ದಿನ ಇವನೇನು ಮಾಡಿದ್ದಾನೆ ಅಂದರೆ, ಹರಿಯಾಣದಿಂದ
ಡೆಲ್ಲಿಗೆ 4 ಗಂಟೆಗೆ ಬಂದಿದ್ದಾನಂತೆ. 4 ಗಂಟೆಗೆ ಬಂದು ಸುತ್ತಮುತ್ತಲ ಪ್ರೈಮ್ ಸಸ್ಪೆಕ್ಟ್ ಆಗಿ ಓಡಾಡಿ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಗಾಡಿನ ಕೂಡ ಸ್ಪಾಟ್ ಮಾಡಿ ಆಮೇಲೆ ಬ್ಲಾಸ್ಟ್ ಕೂಡ ಮಾಡಿದ್ದಾನೆ. ಸೊ ಅದೆಲ್ಲ CCTV ಕೂಡ ಕ್ಯಾಪ್ಚರ್ ಆಗಿದೆ. ಇನ್ನೊಂದು ಮೇಜರ್ ಥಿಂಗ್ ಏನಂದ್ರೆ ಈ ಕಾರ್ ಐತಲ್ಲ, ಈ ಕಾರ್ನ ಇವನು 7th ಓನರ್ ಅಂತ. ಸೊ ಈ ಕಾರ್ ಆಲ್ರೆಡಿ 5 ಜನಕ್ಕಿಂತ ಟ್ರಾನ್ಸ್ಫರ್ ಆಗಿ ಇವನು 7th ಓನರ್ ಅಂತೆ. ಸೊ ಅದು ಈ ಇಮೇಜ್ ಅಲ್ಲಿ ನೋಡಿ ನೀವು ಗೊತ್ತಾಗುತ್ತೆ. ಸೊ ಇವನೇ ಈ ಉಮರ್ ನಬಿ. ಸೊ ಇದೆಲ್ಲ ಕನ್ಫರ್ಮ್ ಆಮೇಲೆ ಇನ್ನೊಂದು ಮೇಜರ್ ಥಿಂಗ್ ಏನಂದ್ರೆ, ಇದು ಹೇಗೆ ಕನ್ಫರ್ಮ್ ಆಯ್ತು ಅಂದ್ರೆ, ಪುಲ್ವಾಮಾದಲ್ಲಿ ಅವ್ರ ಮದರ್ DNA ಮತ್ತೆ ಇವನ್ ಸತ್ತೋದ್ನಲ್ಲ ಇವನ್ DNA ಕೂಡ ಮ್ಯಾಚ್ ಮಾಡಿದ್ದಾರೆ. ಸೊ ಅದು ಇವಾಗ ಕನ್ಫರ್ಮ್ ಆಗಿದೆ. ಸೊ ಈ ಡೆಲ್ಲಿ ಇನ್ಸಿಡೆಂಟ್ ನಡೆದಿದ್ದಲ್ಲ, ಸೊ ಅದು ಬಂದ್ಬಿಟ್ಟು ಇವನೇ ಮಾಡಿರೋದು ಅಂತ ಕೂಡ ಇವಾಗ ಕ್ಲಾರಿಟಿ ಸಿಕ್ಕಿದೆ. ಆಮೇಲೆ ಇನ್ನೊಂದು ದೊಡ್ಡದಾಗಿ ಏನೋ ಪ್ಲಾನ್ ಮಾಡಿದ್ರಂತೆ. ಈ ಸಸ್ಪೆಕ್ಟ್ಸ್ ಇದಾರಲ್ಲ, ಇವ್ರು ಏನ್ ಮಾಡಿದಾರೆ ಅಂದ್ರೆ, ರೆಡ್ ಫೋರ್ಟ್ ಇದೆಲ್ಲ ತುಂಬಾ ಸಲ ಅಲ್ಲೆಲ್ಲ ಸಸ್ಪೆಕ್ಟ್ ಆಗಿ ಓಡಾಡವ್ರೆ. ಅದು ಕೂಡ CCTV ಕಂಡು ಬಂದಿದೆ ಅಂತೆ. ಏನಕ್ಕಂದ್ರೆ ಇವ್ರೇನೋ ಬಿಗ್ ಆಗಿ ಪ್ಲಾನ್ ಮಾಡಿದ್ರಂತೆ. ಈ ಬ್ಲಾಸ್ಟ್ ನ ಬಂದ್ಬಿಟ್ಟು ಇವರು ಜನವರಿ 26 ಏನೋ ರಿಪಬ್ಲಿಕ್ ಡೇ ದಿನ ಏನೋ ಪ್ಲಾನ್ ಮಾಡಿದ್ರಂತೆ. ಬಟ್ ಅದು ಏನಾಯ್ತೋ ಗೊತ್ತಿಲ್ಲ. ಆ ಮಿಷನ್ ಏನೋ ಅಬೌಟ್ ಮಾಡಿದ್ರಂತೆ. ಬಟ್ ಅದು ಇವಾಗ ರೀಸೆಂಟ್ಲಿ ನವೆಂಬರ್ 10 ಅದು ಬ್ಲಾಸ್ಟ್ ಆಗಿತ್ತು. ಬಟ್ ಇದು ಒಂದು ಕೇಳಿ ಬಂದಿರೋ ನ್ಯೂಸು. ಸೊ ಇಷ್ಟೆಲ್ಲ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪ್ರಧಾನಿ ಮೋದಿ ಅವರು ಭೂತಾನ್ ಅಲ್ಲಿದ್ರು. ಸೊ ಅಲ್ಲಿಂದಾನೇ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವೇ ನೋಡಿ. इसके पीछे के षड्यंत्रकारियों को बख्शा नहीं जाएगा. ಸೊ ನೋಡಿದ್ರಲ್ಲ ಸ್ಟೇಟ್ಮೆಂಟ್. ಸೊ ಅವರು ಕೂಡ ಹಿಂಗೆ ಹೇಳಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಇದರಲ್ಲಿ 2 ಪ್ರೈಮ್ ಸಸ್ಪೆಕ್ಟ್ ಅರೆಸ್ಟ್ ಮಾಡಿದ್ದಾರೆ, ಜಮ್ಮು ಕಾಶ್ಮೀರ್ ಮತ್ತೆ ಹರಿಯಾಣ ಪೊಲೀಸರು. ಆಗ್ಲೇ ಹೇಳಿದೆ, 2 ಪ್ರೈಮ್ ಸಸ್ಪೆಕ್ಟ್ ನ ಅರೆಸ್ಟ್ ಮಾಡಿದ್ದಾರೆ. ಇವ್ರು ಬಂದ್ಬಿಟ್ಟು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಅವರು. ಆಮೇಲೆ ಇನ್ನೊಂದು ಮೇಜರ್ ಥಿಂಗ್ ಏನಂದ್ರೆ, ಇವರಿಬ್ರು ಪ್ರೈಮ್ ಸಸ್ಪೆಕ್ಟ್ ಇದಾರಲ್ಲ, ಇವರು ಟೆರರಿಸಂ, ಪಾಕಿಸ್ತಾನದಲ್ಲಿ 2 ಟೆರರಿಸಂ ಗ್ರೂಪ್ ಇದೆ, ಜೈಷ್-ಇ-ಮೊಹಮ್ಮದ್ ಮತ್ತೆ AGM ಅಂತ. ಸೊ ಈ 2 ಟೆರರಿಸಂ ಗ್ರೂಪ್ಗೆ ಇವ್ರಿಗೂ ಲಿಂಕ್ ಇದೆ ಅಂತ ಗೊತ್ತಾಗಿದೆ ಅಂತೆ. ಫಸ್ಟ್ ಪ್ರೈಮ್ ಸಸ್ಪೆಕ್ಟ್ ಡಾಕ್ಟರ್ ಆದಿಲ್ ರ್ಯಾಥರ್ ಅಂತ. ಸೊ ಇವನ್ ಬಂದ್ಬಿಟ್ಟು ಉತ್ತರ ಪ್ರದೇಶನಲ್ಲಿರೋ ಒಂದು ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂತೆ. ಪೊಲೀಸರಿಗೆ ಈ ವಿಷಯ ಗೊತ್ತಾದ ತಕ್ಷಣ ಆ ಕಾಲೇಜ್ನ ಕೂಡ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿದ ತಕ್ಷಣ ಅವ್ನ ಲಾಕರ್ ಅಲ್ಲಿ ಒಂದು AK-47 ಗನ್ ಕೂಡ ಸಿಕ್ಕಿದೆ ಅಂತೆ. ಸೊ ನೋಡಿ, ನಮ್ಮ ಇಂಡಿಯಾದಲ್ಲಿ ಈ ತರ ಎಲ್ಲ ನಡೀತಿದೆ ಅನ್ನೋದು ಇವಾಗ್ಲೇ ಎಲ್ಲ ಬೆಳಕಿಗೆ ಬಂದಿದೆ. ಆಮೇಲೆ ಪೊಲೀಸರು ಏನ್ ಮಾಡಿದ್ದಾರೆ ಅಂದ್ರೆ, ಇವನ್ ಬ್ಯಾಕ್ ಗ್ರೌಂಡ್ ಹಂಗೆ ಚೆಕ್ ಮಾಡಿದ್ದಾರೆ. ಇನ್ನೊಬ್ಬ ಹೆಸರು ಕೂಡ ಬಂದಿದೆ. ಅವನ್ ಬಂದ್ಬಿಟ್ಟು ಡಾಕ್ಟರ್ ಮುಜಾಮಿಲ್ ಗನೈ ಅಂತ. ಇವನ್ ಬಂದ್ಬಿಟ್ಟು ಮೂಲತಃ ಪುಲ್ವಾಮ್ದವನು. ಸೊ ಆಮೇಲೆ ಹೋಗಿ ಅವನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಒಂದು ಬಾಡಿಗೆ ಮನೆ ತಗೊಂಡಿದ್ದಂತೆ. ಸೊ ಆ ಬಾಡಿಗೆ ಮನೆ ಕೂಡ ರೈಡ್ ಮಾಡಿದಾಗ ಅವ್ರಿಗೊಂದು ಶಾಕಿಂಗ್ ಇನ್ಸಿಡೆಂಟ್ ಸಿಕ್ಕಿದೆ ಅಂತೆ. ಏನಂದ್ರೆ 3000 kg ಆಫ್ ಅಮೋನಿಯಂ ನೈಟ್ರೇಟ್, अप्रोक्सीमेटली 360 kg जो है इनफ्लेमेबल मटेरियल बरामद हुआ है, जो कि सस्पेक्टेड अमोनियम नाइट्रेट ವಿತ್ ಗನ್ಸ್, ವಿತ್ ಬ್ಯಾಟ್ರಿ, ವೈರ್ಸ್ ಕೂಡ ಎಲ್ಲ ಸಿಕ್ಕಿದೆ ಅಂತೆ. ಬಂದಿರೋ ನ್ಯೂಸ್ ಪ್ರಕಾರ ಇವ್ರೇನೋ ಇನ್ನೂ ದೊಡ್ಡದಾಗಿ ಏನೋ ಪ್ಲಾನ್ ಮಾಡಿದ್ರಂತೆ. ಬಟ್ ಅನ್ಫಾರ್ಚುನೇಟ್ಲಿ ಆದಷ್ಟು ಬೇಗ ಸಿಕ್ಕಿದ್ದಾರೆ, ಅದೇ ನಮಗೆ ಖುಷಿ ಪಡೋ ವಿಚಾರ. ಆಮೇಲೆ ಈ ಟೋಟಲಿ 4 ಜನ ಪ್ರೈಮ್ ಸಸ್ಪೆಕ್ಟ್ ಅಂತ ಹೇಳಿದ್ದೆ. ಇವರಿಬ್ರು ಆದ್ಮೇಲೆ ಇನ್ನೊಬ್ಬ ಉಮರ್ ನಬಿ, ಅವ್ನ್ ಬಿಡಿ ಆ ಬ್ಲಾಸ್ಟ್ ಅಲ್ಲಿ ಸುಸೈಡ್ ಬಾಂಬರ್ ಆಗಿ ಸತ್ತೋದ. ಇನ್ನೊಬ್ಳು ಬಂದ್ಬಿಟ್ಟು ಈ ಲಕ್ನೋದಲ್ಲಿ ಒಬ್ಳು ಮಹಿಳೆ ಇದ್ದಾಳಂತೆ, ಕೂಡ ಈ ಟೆರರಿಸಂ ಗ್ರೂಪ್ಗೆ ಸೇರಿದವಳಂತೆ. ಆಮೇಲೆ ಇವರೆಲ್ಲ ಓದಿದ್ದು ಎಲ್ಲಿ ಗೊತ್ತಾ, ಇವರೆಲ್ಲ ಏನ್ ಮಾಡಿದಾರೆ ಗೊತ್ತಾ, ಫರಿಹಾಬಾದ್ ನಲ್ಲಿರೋ ಅಲ್ಫಲಾ ಯೂನಿವರ್ಸಿಟಿಲಿ ಕೂಡ ಇವರೆಲ್ಲ ಕೆಲಸ ಮಾಡ್ತಿದ್ದಂತೆ. ಸೊ ಇವಳು ಲಕ್ನೋಗೆ ಓಡೋಗಿದ್ದಾಳಂತೆ. ಸೊ ಅವಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಶಾಕಿಂಗ್ ಅಪ್ಡೇಟ್ ಏನಂದ್ರೆ, ಆ ಪಾಕಿಸ್ತಾನದಲ್ಲಿ ಜೈಷ್-ಇ-ಮೊಹಮ್ಮದ್ ಅನ್ನೋ ಟೆರರಿಸಂ ಲಿಂಕ್ ಇದೆಲ್ಲ, ಇಂಡಿಯಾದಲ್ಲಿ ಈ ಮಹಿಳೆ ಇದ್ದಾಳಲ್ಲ, ಇವಳೊಬ್ಳಿಗೆ ಅಂತೆ ಪಾಕಿಸ್ತಾನದ್ದು ಇವಳಿಗೂ ಟೆರರಿಸಂ ಲಿಂಕ್ ಇದೆ ಅನ್ನೋದು ಕೂಡ ಇವಾಗ ಗೊತ್ತಾಗಿದೆ. ಸೊ ಟೋಟಲ್ ಇವ್ರು 4 ಜನ ಕೂಡ ಪ್ರೈಮ್ ಸಸ್ಪೆಕ್ಟ್ ಆಗಿದ್ದಾರೆ. ಸೊ ಈ ಟೆರರಿಸಂ ಅನ್ನೋದು ಗೊತ್ತಾಗಿದೆ. ಸೊ ಆದಷ್ಟು ಬೇಗ ಪಾಪರಿ ಇವ್ರು ಮಾಡಿದ ಕೃತ್ಯಕ್ಕೆ ಅಮಾಯಕ 13 ಜನ ಜೀವ ಕಳ್ಕೊಳ್ಳಂಗಾಗಿದೆ. ಸೊ ಅವ್ರ ಫ್ಯಾಮಿಲಿಗೆಲ್ಲ ಯಾರು ಹೊಣೆ ಯಾರು ಗೊತ್ತಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಇಡೀ ದೇಶದ ದೃಷ್ಟಿ ಎಲ್ಲ ಆ NIA ಇನ್ವೆಸ್ಟಿಗೇಷನ್ ಮೇಲಿದೆ. ಹೋಪ್ಫುಲಿ ಆದಷ್ಟು ಬೇಗ ಈ NIA ಇನ್ವೆಸ್ಟಿಗೇಷನ್ ಬೇಗ ಮುಗಿಲಿ, ಯಾವುದೇ ಅಡೆತಡೆ ಆಗದೆ ಆದಷ್ಟು ಬೇಗ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರಿಗೆಲ್ಲ ಸಂಪೂರ್ಣ ಶಿಕ್ಷೆ ಆಗ್ಲಿ ಅಂತ ಇಚ್ಛೆ ಬಯಸ್ತೇವೆ. ಆಮೇಲೆ ಇನ್ನೊಂದು ಅಪ್ಡೇಟ್ ಏನಂದ್ರೆ, ಇದೇನೋ ರಿವೆಂಜ್ ಅಂತೆ. ಅಂದ್ರೆ ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಲ್ಲ, ಅವಾಗ ಏನಾಗಿದೆ ಅಂದ್ರೆ, ಆ ಜೈಷ್-ಇ-ಮೊಹಮ್ಮದ್ ಫ್ಯಾಮಿಲಿ ಐತಲ್ಲ, ಆ ಫ್ಯಾಮಿಲಿ ಸಂಪೂರ್ಣ ಬ್ಲಾಸ್ಟ್, ಪ್ರತಿಯೊಬ್ರು ಸತ್ತೋಗಿದಾರಂತೆ. ಸೊ ಅದ್ರದ್ದು ರಿವೆಂಜ್ ಏನು ಈ ಡೆಲ್ಲಿ ಬ್ಲಾಸ್ಟ್ ಕೂಡ ಅಂತ ಕೇಳಿ ಬರ್ತಾ ಇದೆ. ಸೊ ಇದೆಲ್ಲ ನೋಡ್ತಿದ್ರೆ
ಒಂಥರ ಶಾಕ್ ಅನಿಸ್ತಿದೆ. ಆಮೇಲೆ ಇನ್ನೊಂದು, ಈ ಡೆಲ್ಲಿ ಬ್ಲಾಸ್ಟು ಮತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಅದೇನು ಇಬ್ಬರು ಪ್ರೈಮ್ ಸಸ್ಪೆಕ್ಟ್ ಹಿಡ್ಕೊಂಡಿದ್ರಲ್ಲ, ಸೊ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಿದೆ. ಹೇಗೆ ಅಂದರೆ, ಸೊ ಅಲ್ಲಿ ಬ್ಲಾಸ್ಟ್ ಆಗಿದ್ದ ಮಟೀರಿಯಲ್ಲು ಮತ್ತು ಇವ್ರಿಗೆ ಸಿಕ್ಕಿರೋ ಮಟೀರಿಯಲ್ ಕೂಡ ಏನೋ ಒಂದೇ ಅಂತಲೂ ಕೂಡ ಇವಾಗ ಗೊತ್ತಾಗ್ತಿದೆ. ಸೊ ಇದೆಲ್ಲ ನೋಡ್ತಿದ್ರೆ ಒಂಥರ ಬೇಜಾರು ಅನಿಸುತ್ತೆ. ನಮ್ಮ ದೇಶದಲ್ಲಿ ಈ ಥರ ಚಟುವಟಿಕೆಗಳು ತುಂಬ ನಡೀತಿದೆ. ಸೊ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಅಂತ್ಯ ಸಿಗಲಿ, ಆ ಸತ್ತಿರೋ ಅಮಾಯಕ ಜೀವಿಗಳಿಗೆ ಜಸ್ಟಿಸ್ ಸಿಗಲಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಅಭಿಮಗ. ಇದೇ ಥರ ಹೊಸದಾಗಿ ವಿಡಿಯೋಸ್, ಟ್ರೆಂಡಿಂಗ್ ಟಾಪಿಕ್ಸ್ ನಿಮಗೆ ತರ್ತಾನೆ ಇರ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.